ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಂಪ್ಯೂಟರ್ ಲ್ಯಾಬ್ ಅನ್ನು ಶಾಸಕರಾದ ಡಾ ಮಂತರಗೌಡ ಉದ್ಘಾಟಿಸಿದರು. ಶಿವಮೊಗ್ಗದ ಶಿರಾಳಕೊಪ್ಪದಲ್ಲಿ ಐಕಾನ್ ಆಫ್ ಇಂಡಿಯಾ 2025 ಸೀಸನ್ 11ರಲ್ಲಿ ಮಡಿಕೇರಿಯಿಂದ ಮಿಥುನ್ ಡಿಎಸ್ ಭಾಗವಹಿಸಿ ಐಕಾನ್ ಆಫ್ ಇಂಡಿಯಾ ಸೀಸನ್ 11ರ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಸಿದ್ದಾಪುರ ಸಮೀಪದ ಗುಹ್ಯವಾರ್ಡ್ನ ನೇತಾಜಿ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಖಾಲಿ ಕೊಡ ಹಿಡಿದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಜೆ. ದಾಮೋದರ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ರಕ್ಷಾ ಸಮಿತಿ ಸದಸ್ಯರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಾಂಚೀರ ಮನುನಂಜುಂಡ, ಅಧ್ಯಕ್ಷರು ಕೊಡವ ಸಮಾಜ ಕುಶಾಲನಗರ ಹಾಗೂ ಮಾಜಿ ಅಧ್ಯಕ್ಷರು ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತಿಮ್ಮಯ್ಯ ಕೊಟ್ರಂಗಡ, ಕೊಡಗು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೋನು ಹೆಚ್ಆರ್, ಗ್ರಾಮ ಆಡಳಿತಾಧಿಕಾರಿ, ನಂಜರೆಯಪಟ್ಟಣ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಹಳೆಯ ಕೈಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಎಚ್ಎಸ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಆಡಳಿತ ಅಧಿಕಾರಿ, ನೆಲಹುದಿಕೇರಿ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಹಳೆಯ ಕೈಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮಂತರಗೌಡರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಬಿ ಸುರೇಶ್, ಪುರಸಭೆಯ ಮಾಜಿ ಅಧ್ಯಕ್ಷರು, ಸ್ಥಾಯಿ ಸಮಿತಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬಿಎಂ ರಸ್ತೆ, ಬೈಚನಹಳ್ಳಿ, ಕುಶಾಲನಗರ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸ್ತಫಾ ಎಂಎ, ಹರದೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಕಾವೇರಿ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಮತ್ತು ಸಮಾಜ ಸೇವಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್. ಮರಗುಕೋಟಿ, ಪ್ರಧಾನ ಸಂಪಾದಕರು, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಆಡಳಿತಾಧಿಕಾರಿ, ಕೂಡಿಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಜಯಶ್ರೀ ಮುರುಗೇಶ್, ತಾಲೂಕು ಅಧ್ಯಕ್ಷೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣ, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನು ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಪುರಸಭೆಯ ಮಾಜಿ ಅಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಆರ್ ಜಗದೀಶ್, ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಎಸ್ ಸಂತೋಷ್, ಗ್ರಾಮ ಆಡಳಿತಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಿಬಿ ಜಗದೀಶ್, ಪುರಸಭೆಯ ಮಾಜಿ ನಾಮನಿರ್ದೇಶಿತ ಸದಸ್ಯರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪೀರ್ ಮೊಹಮ್ಮದ್ ಎನ್ಎಚ್, ಗ್ರಾಮ ಆಡಳಿತ ಅಧಿಕಾರಿ, ತೊರೆನೂರು ಹಾಗೂ ಹೆಬ್ಬಾಲೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನಾ ಸಮಾರಂಭ ನಡೆಯಿತು.
ಕುಶಾಲನಗರದ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘದಿಂದ ಸಾಮುದಾಯಿಕ ಪ್ರಯೋಜನ ವಿದ್ಯೆ ಯೋಜನೆ ಅಡಿಯಲ್ಲಿ 12 ಲಕ್ಷ ರು ವೆಚ್ಚದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾದ ಸುಸಜ್ಜಿತ ಕಂಪ್ಯೂಟರ್ ಕೊಠಡಿಯನ್ನ ಶಾಸಕ ಡಾಕ್ಟರ್ ಮಂತರ್ಗೌಡ ಉದ್ಘಾಟಿಸಿದರು. ಸಂಘದ ಅಧ್ಯಕ್ಷರಾದ ಟಿಆರ್ ಶರವಣಕುಮಾರ್, ಉಪಾಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಶಾಲಾ ಶಿಕ್ಷಣ ಇಲಾಖೆ ಪ್ರಭಾರ ಉಪನಿರ್ದೇಶಕರಾದ ವಿಜಯ್, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಎಸ್ಎನ್ ರಾಜೇಂದ್ರ, ಪ್ರಭಾರ ಪ್ರಾಂಶುಪಾಲೆ ಬಿಜೆ ಶಾಂತಿ ಉಪಸ್ಥಿತರಿದ್ದರು. ತರಲಿಕ್ಕೆ ತುಂಬಾ ಕಷ್ಟ. ನಾವೇನ್ ಮಾಡ್ತೀವಿ ಅಂತಂದ್ರೆ ಸರ್ಕಾರವೂ ದೊಡ್ಡ ಜವಾಬ್ದಾರಿ ತಗೊಳ್ಳಲ್ಲ, ನಮ್ಮ ತಂದೆ ತಾಯಿಗಳಲ್ಲೂ ದೊಡ್ಡ ಜವಾಬ್ದಾರಿ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣಕಾಸು ಇನ್ವೆಸ್ಟ್ ಮಾಡಬೇಕು ಅಂತ ಅವರು ಹಿಂದೆ ಮುಂದೆ ನೋಡ್ತಾರೆ. ಕೆಲವು ಜನ ಜಮೀನು ಮನೆ ಎಲ್ಲಾರು ಮಾರಾಟ ಮಾಡಿನೂ ಓದ್ಸಕ್ಕೆ ಇಷ್ಟಪಡ್ತಾರೆ. ಬಟ್ ನಮಗೇನು ನಡಿ ಕಾಲೇಜ್ ಏನಾದ್ರು ಇರ್ಲಿ, ಒಂದ್ ಒಳ್ಳೆ ಗಾಡಿ ಕೊಡ್ಸಿ, ಒಂದ್ ಒಳ್ಳೆ ಬೈಕ್ ಕೊಡ್ಸಿ, ಯಾರಾದ್ರೆ ಒಂದ್ ಒಳ್ಳೆ ಪುಸ್ತಕ ಕೊಡಿ, ಒಳ್ಳೆ ಕಂಪ್ಯೂಟರ್ ಕೊಡ್ಸಿ ಅಂತ ಕೇಳಿದ್ರೆ ಮನೇಲಿ ಯಾರು ಕೇಳಲ್ಲ. ಕರೆಕ್ಟ್ ಅಲ್ವಾ? ನಾನು ಹೇಳ್ತಾ ಇರೋದು ಒಂದ್ ಒಳ್ಳೆ ಸ್ಮಾರ್ಟ್ ಫೋನ್ ಕೊಡ್ಬೇಕು. ಯಾಕೆ ಸ್ಕೂಲಲ್ಲಿ ಅವನಿಗೆ ಆ ಫೋನ್ ಇದೆ, ಕಾಲೇಜಲ್ಲಿ ನನ್ಗೂ ಅದೇ ಫೋನ್ ಬೇಕು ಅಂತ ಆ ರೀತಿ ಹಠ ಮಾಡಿದ್ರೆ ಹೌದು, ಮೊಬೈಲ್ ಸ್ಮಾರ್ಟ್ ಫೋನ್ ಇವತ್ತಿನ ಕಾಲದಲ್ಲಿ ಇರಲೇಬೇಕು. ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರು ಪರವಾಗಿಲ್ಲ. ಅಲ್ಲಿ ಕಂಪ್ಯೂಟರ್ಸ್ ಅಲ್ಲಿ ಸಿಸ್ಟಮ್ಸ್ ಅಲ್ಲಿ ಎಷ್ಟು ಪಾಸಿಟಿವ್ ಇನ್ಫಾರ್ಮೇಶನ್ ಇದೆ ಅಷ್ಟೇ ನೆಗೆಟಿವ್ ಇದೆ. ಅದನ್ನ ಸ್ಕ್ರೀನಿಂಗ್ ಮಾಡಿಸೋದು, ಅದನ್ನ ಡಿಲೀಟ್ ಮಾಡಿಸೋದು ನಮ್ಮ ಜವಾಬ್ದಾರಿ. ಯಾಕೆ ಅಂತಂದ್ರೆ ಕೆಲವು ಟೈಮಲ್ಲಿ ಬೇಡದಿದ್ದು ಟಿವಿ ಕಾರ್ಯಕ್ರಮಗಳಿರ್ಬೋದು, ಅಂದ್ರೆ ಬಹುಶಃ ಯಾವುದು ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಪಾಠಗಳಲ್ಲಿ ಯಾವುದೇ ಸಿಲೆಬಸ್ ಇಲ್ಲ ಕೋಆಪರೇಷನ್. ಹಾಗಾಗಿ ತಾವು ಬೀದಿರುವಂತ ಒಂದಷ್ಟು ಕೋಡ್ಗಳನ್ನು ನೋಡ್ಕೊಂಡು ಬಿಟ್ಟರೆ ಅದ್ರ ಬಗ್ಗೆ ನಮಗೆ ಯಾವುದು ವಿಚಾರಗಳು ಗೊತ್ತಿರಲಿಕ್ಕಿಲ್ಲ. ಒಂದು ಸಹಕಾರ ಸಂಘ ಅಂತಂದ್ರೆ ಸಮಾನ ಮನಸ್ಸು ಅಥವಾ ಸಮಾನ ವೃತ್ತಿ ಮಾಡೋರು ಒಂದಷ್ಟು ಜನ ಅವರ ಸ್ವಂತ ಆರ್ಥಿಕ ಅನುಕೂಲಕ್ಕೋಸ್ಕರ ಸೇರಿ ಒಂದು ಸಂಘವನ್ನು ಪ್ರಾರಂಭ ಮಾಡಿ ಅದರ ಮೂಲಕ ತಮ್ಮ ಸ್ವಾಯತ್ತತೆ, ತಮ್ಮ ಸ್ವಂತ ಅನುಕೂಲಗಳು ಏನು ಬೇಕು ಅಂತ ತಾವೇ ಮಾಡಿಕೊಳ್ಳುವಂಥದ್ದು ಒಂದು ಸಹಕಾರ ಸಂಸ್ಥೆಯ ವ್ಯವಸ್ಥೆ. ಅವೆಲ್ಲ ತುಂಬ ಕಡೆ ನೋಡಿರ್ತೀರ, ಕೃಷಿ ಪತ್ತಿನ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಈ ರೀತಿ ಬೇರೆ ಬೇರೆ ಸಹಕಾರ ಸಂಘಗಳು ನೀವು ಬಹುಶಃ ಅಲ್ಲಿಂದ ತುಂಬ ಜನ ಬಂದಿದ್ರೆ ಆ ಸೊಸೈಟಿಯಿಂದ ಇರ್ತೀರ. ಸೊಸೈಟಿಯವರಿಗೆ ಕನ್ನಡದ ಸಹಕಾರ ಸಂಘ ಅಂತ ಹೇಳ್ತಾರೆ. ಹಾಗಾಗಿ ಈ ಸಹಕಾರ ಸಂಘದ ಒಂದು ವ್ಯವಸ್ಥೆ ಬಗ್ಗೆ ತುಂಬ ದೊಡ್ಡ ವಿಚಾರ ಅದು, ನಿಮಗೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅಂತ ವ್ಯವಸ್ಥೆ ಒಳಗೆ 2004ನೇ ಇಸ್ವಿಯಲ್ಲಿ ವ್ಯಾಪಾರಸ್ಥರಿಗೆ ಸಮಾನ ಮನಸ್ಸು ಸಮಾನ ವೃತ್ತಿ ಮಾಡುವಂತ ಹೇಳಿದ್ದೆ. ನಮ್ಮ ಸಹಕಾರ ಸಂಘದ ಸಮಾನ ವೃತ್ತಿ ಅಂತ ಹೇಳಿದ್ರೆ ವ್ಯಾಪಾರಸ್ಥರು ಮತ್ತೆ ಕೈಗಾರಿಕೆ ಮಾಡೋರು ಕೈಗಾರಿಕೋದ್ಯಮಿಗಳು ನಾವು ಹಾಕಿದ್ವಿ. ಕೈಗಾರಿಕೆ ಮತ್ತೆ ಉದ್ಯಮ ಮಾಡೋರು ಕೈಗಾರಿಕೋದ್ಯಮಿಗಳು. ವೃತ್ತಿ ನಿರಂತರ ಅಂತಂದ್ರೆ ಪ್ರೊಫೆಷನ್ ಮಾಡೋರು, ಇವತ್ತು ಕಾರ್ಪೆಂಟ್ರಿ ಇರ್ಬೋದು, ಗಾರೆ ಕೆಲಸ ಮಾಡೋರು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಇವರೆಲ್ಲರೂ ಪ್ರೊಫೆಷನ್ ವೃತ್ತಿ ಮಾಡುವಂಥವ್ರು. ಇವರೆಲ್ಲರ ಅಭ್ಯುದಯಕ್ಕಾಗಿ 2004ನೇ ಇಸ್ವಿಯಲ್ಲಿ ಎಲ್ಲರ ಸಮಾನ ಮನಸ್ಸು ಸೇರಿಕೊಂಡು ಒಂದು ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತೀವಿ. ಆ ಪ್ರಾರಂಭದ ಉದ್ದೇಶ ಏನಂತಂದ್ರೆ, ನಾನು ಒಬ್ಬ ವ್ಯಾಪಾರಸ್ಥ, ನನ್ನ ಜೊತೆಗೆ ಎಲ್ಲರೂ ವ್ಯಾಪಾರಸ್ಥರು, ನಾವೆಲ್ಲರೂ ವ್ಯಾಪಾರವನ್ನು ತಮ್ಮೆಲ್ಲ ಗೊತ್ತು. ವ್ಯಾಪಾರಕ್ಕೆ ಮೂಲ ಏನಂತಂದ್ರೆ ಬಂಡವಾಳ ಬೇಕು. ಬಹುಶಃ 2004ನೇ ಇಸ್ವಿ ತಂದಾಗ
ಇಷ್ಟು ಒಂದು ಬ್ಯಾಂಕ್ಗಳು ಕುಶಾಲನಗರದಲ್ಲಿ ಇರಲಿಲ್ಲ. ಒಂದು 3-4 ಬ್ಯಾಂಕ್ಗಳಿದ್ವು. ಊರು ತುಂಬ ಪ್ರೈವೇಟ್ ಫೈನಾನ್ಸ್ಗಳಿದ್ವು. ಫೈನಾನ್ಸ್ ಅಂದ್ರೆ ಗೊತ್ತಲ್ವಾ, ಬಡ್ಡಿ ವ್ಯವಹಾರ ಮಾಡುತ್ತೆ. 65-70 ಫೈನಾನ್ಸ್ಗಳಿದ್ವು ಕುಶಾಲನಗರಗಳು. ಆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಾಲ ಹೋದರೆ ಯಾರು ಅನುಕೂಲಸ್ಥರು ಅವ್ರಿಗೆ ಮಾತ್ರ ಅನುಕೂಲ ಸಿಗ್ತಿತ್ತು. ಮಧ್ಯಮ ವರ್ಗದವರು, ಬಡವರು, ಇಂಥವರಿಗೆ ಆರ್ಥಿಕ ಅನುಕೂಲಕ್ಕೆ ಯಾವುದೇ ಬ್ಯಾಂಕ್ಗಳು ಅವಾಗ ಮುಂದೆ ಬರ್ತಿರಲಿಲ್ಲ. ಅಂತ ಒಂದು ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ನಮ್ಮ ಸಣ್ಣ ಸಣ್ಣ ವ್ಯಾಪಾರಗಳಿಗೆ ಬಂಡವಾಳ ಬೇಕು ಅಂತ ನಾವು ಈ ಫೈನಾನ್ಸ್ಗಳಿಗೆ ಹೋಗ್ತಾ ಇದ್ವಿ. ಅತಿ ಹೆಚ್ಚಿನ ಬಡ್ಡಿ ಕೊಟ್ಟು ಸಾಲವನ್ನು ತಗೊಳ್ತಾ ಇದ್ವಿ. ಇವೆಲ್ಲರೂ ಬಡ್ಡಿ ಆಚರಣೆ ಮಾಡೋದು ಹೆಂಗೆ ಅಂತ ನಿಮಗೆ ಭಾರತದಲ್ಲಿ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟಿರ್ತಾರೆ. ಯಾವ ರೀತಿ ಬಡ್ಡಿ ಲೆಕ್ಕಾಚಾರ ಹಾಕೊಡ್ತಾರೆ. ಫೈನಾನ್ಸ್ 3% ಅಂತ ಕೊಡ್ತಾ ಇದ್ರು. 3% ಅಂದ್ರೆ ನೀವು ಪರ್ಸೆಂಟ್ ಅಂದ್ರೆ ವರ್ಷಕ್ಕೆ ಲೆಕ್ಕ ಹಾಕೋದು ಅಲ್ವಾ? ಪರ್ಸೆಂಟ್ ಅಂದ್ರೆ ಒಂದು ವರ್ಷಕ್ಕೆ ಲೆಕ್ಕ ಹಾಕಬೇಕು. ಅದ್ರ ಫೈನಾನ್ಸ್ ಬಡ್ಡಿ ಕೊಡ್ತಾ ಇದ್ರು. ಒಂದು ತಿಂಗಳಿಗೆ 3% ಅಂತಂದ್ರೆ 12 ತಿಂಗಳಿಗೆ ಇಂಟು 36% ಆಗ್ತಾ ಇತ್ತು. 1 ಲಕ್ಷ ರೂಪಾಯಿ ಸಾಲವನ್ನು ನಾವು ಫೈನಾನ್ಸ್ ಅಲ್ಲಿ ತಗೊಂಡ್ರೆ ಒಂದು ವರ್ಷಕ್ಕೆ 36,000 ರೂಪಾಯಿ ಬಡ್ಡಿನ ನಾವು ಅವ್ರಿಗೆ ಕೊಡಬೇಕಿತ್ತು. ಅದ್ರ ಜೊತೆಗೆ 1 ಲಕ್ಷ ರೂಪಾಯಿ ಸಾಲವನ್ನು ತಗೊಂಡಿದ್ವಿ. ಅದನ್ನ ದಿನದ ಕಂತು ಆದ್ರೆ ದಿನ 1,000 ರೂಪಾಯಿಗೆ ಮರುಪಾವತಿ ಮಾಡಬೇಕು. ಆವಾಗ ನಮ್ಮ ಬಡ್ಡಿ 36ರಿಂದ 50-52% ಹೋಗ್ತೀವಿ. ಅಂದ್ರೆ 1 ಲಕ್ಷ ರೂಪಾಯಿ ತಗೊಂಡು ನಮ್ಮ ವ್ಯಾಪಾರ ಬಂಡವಾಳ ಹಾಕಿದ್ರೆ 50,000 ರೂಪಾಯಿ ಅಷ್ಟು ಬಡ್ಡಿನ ನಾವು ಅವ್ರಿಗೆ ಕಟ್ಟಬೇಕಾಗಿತ್ತು. ಇಂಥ ಒಂದು ವ್ಯವಸ್ಥೆ ಒಳಗೆ ನಾವು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಉದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಆಗಿ ಸೇವೆ ಸಲ್ಲಿಸಿದ ಎ ಅಬ್ದುಲ್ ರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಎ ಅಬ್ದುಲ್ ರವರಿಗೆ ಬೀಳ್ಕೊಡುಗೆ ಹಾಗೂ ನೂತನ ಅಧಿಕಾರಿ HV ವತ್ಸಲಕುಮಾರಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಗುರುವಾರ ಜರುಗಿತು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ 2019ರಿಂದ 2025ರವರೆಗೆ ಪಿಡಿಒ ಆಗಿ ಉತ್ತಮ ಸೇವೆ ಸಲ್ಲಿಸಿ ಇದೀಗ ನಿರ್ಗಮಿಸುತ್ತಿರುವ ಎಎ ಅಬ್ದುಲ್ ರವರನ್ನು ಗುರುವಾರ ಪಂಚಾಯಿತಿ ವತಿಯಿಂದ ಆತ್ಮೀಯವಾಗಿ ಮತ್ತು ಗೌರವಪೂರ್ವಕವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಇದೇ ಸಂದರ್ಭ ತೆರವಾದ ಸ್ಥಾನವನ್ನು HV ವತ್ಸಲಕುಮಾರಿ ಅವರು ನೂತನ ಅಭಿವೃದ್ಧಿ ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಚಾಯಿತಿ ಅಧ್ಯಕ್ಷರಾದ HA ಹಂಸರ್ ಅವರು ವಹಿಸಿ ಮಾತನಾಡಿ, ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭ ಪಂಚಾಯಿತಿಯ ಉಪಾಧ್ಯಕ್ಷರಾದ ಅನುರಾಧ, ಸದಸ್ಯರುಗಳು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಹೆ ವಾರ್ಡಿನ ನೇತಾಜಿ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಖಾಲಿ ಕೊಡ ಹಿಡಿದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಹೆ ವಾರ್ಡ್ನ ನೇತಾಜಿ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಕೂಡಲೇ ಬಗೆಹರಿಸಬೇಕೆಂದು ಒತ್ತಾಯಿಸಿ ಗ್ರಾಮದ ನಿವಾಸಿಗಳು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದರು. ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿದ್ದು ಕುಡಿಯುವ ನೀರು ಸೇರಿದಂತೆ ಹಲವು ಮೂಲ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಈ ಭಾಗದ ಜನಪ್ರತಿನಿಧಿಗಳು ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಕಾರ್ಮಿಕ ಮುಖಂಡ ರಮೇಶ್ ಹೇಳಿದರು. ಕಾರ್ಮಿಕ ಮುಖಂಡ ಎನ್.ಡಿ. ಕುಟ್ಟಪ್ಪ ಮಾತನಾಡಿ, ಕಸ ವಿಲೇವಾರಿಯಲ್ಲಿ ಕೋಟ್ಯಾಂತರ ರೂಪಾಯಿ ದುರುಪಯೋಗವಾಗಿದೆ ಎಂದು ಆರೋಪಿಸಿದ ಅವರು ಸದಸ್ಯರು ಭೂ ಪರಿವರ್ತನೆ ಸೇರಿದಂತೆ ಪತ್ರ ವ್ಯವಹಾರ ದಳ್ಳಾಳಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮನವಿ ಸ್ವೀಕರಿಸಲು ಬಂದ ಪ್ರಭಾರ ಅಭಿವೃದ್ಧಿ ಅಧಿಕಾರಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭ ಬಡಾವಣೆ ನಿವಾಸಿಗಳಾದ ರಾಜನ್, ಪರಶುರಾಮ್, ರೀಟಾ, ಭಾಗ್ಯ, ಮಂಜುನಾಥ್, ಉದಯ್ ಸೇರಿದಂತೆ ಪ್ರತಿಭಟನಾ ನೇತೃತ್ವ ವಹಿಸಿದ ಅನಿಲ್ ಸೇರಿದಂತೆ ಸ್ಥಳೀಯರು ಹಾಜರಿದ್ದರು. ವಾಲಿಬಾಲ್ ಕೋರ್ಟ್ನ ಹೆಸರಿನಲ್ಲಿ ಬಡ ವಿದ್ಯಾರ್ಥಿಗಳ ಹಣವನ್ನು ತಿಂದು ತೆಗೆದ ಪಂಚಾಯತಿಗೆ ಅಧಿಕಾರ ನೀಡಲೇಬೇಕು. ಸಮರ್ಪಕವಾದ ಕುಡಿಯುವ ನೀರಿನ ವ್ಯವಸ್ಥೆ ನೀಡಲೇಬೇಕು. ನೀವು ತಗೋಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ರಾಜಕೀಯ ರಹಿತವಾಗಿ ನಮ್ಮ ಸಮಸ್ಯೆ, ನಮ್ಮ ಊರಿನ ಸಮಸ್ಯೆ ಅಂತೇಳಿ ನೀವೆಲ್ಲರೂ ಒಟ್ಟಾಗಿ ಇವತ್ತು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಧನ್ಯವಾದವನ್ನು ಹೇಳ್ತಾ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹೆಸರು ಪರಶುರಾಮ, ಉಯ್ಯ ನೇತಾಜಿ ಬಡಾವಣೆ ನಿವಾಸಿ. ಸಿದ್ದಾಪುರ ಪಂಚಾಯತಿಗೆ ನಾನು ಸೇರಿರ್ತೇನೆ. ನಮ್ಮ ಏರಿಯಾದಲ್ಲಿ ನಾವು ಎಲ್ಲ ಎಸ್ಟೇಟಲ್ಲಿ ಇದ್ದವರು, ಪಲ್ಲಕೆರೆ ಎಸ್ಟೇಟಲ್ಲಿ ಇದ್ದವರು ನಾವೆಲ್ಲ ಒಂದು 20-40 ವರ್ಷ ಕಷ್ಟಪಟ್ಟು ಅಲ್ಲಿಂದ ಸ್ವಲ್ಪ ಮೊತ್ತ ತಂದು ಜಾಗ ಖರೀದಿಸಿ ಮನೆ ಕಟ್ಟಿ ಎಲ್ಲ ಬಡವರೇ ಅಲ್ಲಿರೋ. ನೇತಾಜಿ ಬಡಾವಣೆಯಲ್ಲಿರೋ ಪ್ರತ್ಯೇಕ ಜನ ಬಡವರೇ ಇರೋದು ಅಲ್ಲಿ ಎಲ್ಲರೂ. ಅದರಿಂದ ನಾವು ಪಂಚಾಯತಿಗೆ ಬಂದು ಏನಾದರೂ ಅರ್ಜಿ ಕೊಟ್ಟರೆ ಅದು ಆಗೋದಿಲ್ಲ, ಸೇರ್ಪಡೆ ಆಗಿಲ್ಲ, ನೀವು ಫಸ್ಟು ಲೋಡ್ ಮಾಡಿಕೊಡಿ ಹಂಗೆ. ಆದರೆ ಎಲ್ಲರಿಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಇಲ್ಲಿಂದ ಲೂಟಿ ಹೊಡೆದು ಹೋಗಿ ಆಗಿತ್ತೆ.
ಈಗ ಬಂದಿರೋದು ನಮ್ಮ ಪಿ ಡಿ ಹೊಸಬ್ರು, ಅವ್ರಿಗೇನು ಗೊತ್ತಿಲ್ಲ ಇಲ್ಲಿ. ಹಿಂಗೆ ನಮ್ಮ ವಂಚನೆ ಮಾಡ್ತಾಯಿದ್ರು. ಈಗ ಕುಡಿಯೋ ನೀರು ಅಂತ ಏನಂತ ಹೇಳಿದ್ರೆ ನಾವು ಒಬ್ಬೊಬ್ಬರು ಸ್ವಲ್ಪ ದುಡ್ಡು ಅಲ್ಲಿ ಇಲ್ಲಿ ಸಾಲ ಬಡ್ಡಿ ಎಲ್ಲ ತೆಗೆದು ಬೋರ್ವೆಲ್ ತೊಗೊಂಡಿದ್ವಿ. ಆ ಬೋರ್ವೆಲ್ಲಿಂದ ಅಕ್ಕಪಕ್ಕದವ್ರಿಗೆ ನೀರು ಕೊಟ್ಟು ಸಹಾಯ ಮಾಡ್ತಾಯಿದ್ವಿ ನಾವೇ. ಆ ನೀರು ಈಗ ಯಾರಿಗೂ ಸಾಲ್ತಾ ಇಲ್ಲ. ಈಗ ಬರ್ತಾ ಇರೋದು ಬೇಸಿಗೆ ಕಾಲ, ಆ ನೀರು ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೂ ಸುಮಾರು ಜನಕ್ಕೆ ನೀರೇ ಇಲ್ಲ ಅಲ್ಲಿ. ಆಗ ಈ ಪಂಚಾಯತಿ ಅವ್ರು ನಮ್ಮನ್ನ ಇಷ್ಟು 10 ವರ್ಷದಿಂದ ನೀರು ನಾಳೆ ಬರುತ್ತೆ, ಬರೋ ತಿಂಗಳು ಹಾಕ್ತೀವಿ, ಭರವಸೆ ಕೊಡ್ತೀವಿ, ಅದು ಸಮಸ್ಯೆಯಲ್ಲಿದೆ, ನೇತಾಜಿ ಬಡಾವಣೆ ಸಮಸ್ಯೆಯಲ್ಲಿದೆ ಅಂತ ನಮ್ಮನ್ನ ಯಾಮರ್ಸ್ಕೊಂಡು ಬರ್ತಿದ್ರು. ಈಗ ಎಲ್ಲ ವಿಷಯ ಜನಗಳಿಗೆ ಗೊತ್ತಾದ ಮೇಲೆ ಇಲ್ಲಿ ಬಂದು ನಾವು ಮುಷ್ಕರ ಹಾಕಿ ಇವತ್ತು ನಿಂತಿದ್ದೀವಿ. ಭರವಸೆ ಕೊಟ್ಟಿದ್ದಾರೆ ಈಗ 15 ದಿನದೊಳಗೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ. ಅಯ್ಯೋ ನಮಗೆ ನಂಬಿಕೆ ಉಂಟು, ನಮಗೆ ಕೊಡ್ತಾರೆ ಅನ್ನೋ ಒಂದು. ಮತ್ತು ಇನ್ನು ಮುಂದೆ ಈ ಹೊಸ ಪೀಳಿಗೆ ಬಂದ ಮೇಲೆ ನಮಗೆ ಏನು ಸಹಾಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೇ ರೀತಿ ನಮ್ಮ ರಸ್ತೆ ಇಂಜಿನಕೆರೆಯಿಂದ ನಮ್ಮ ಪಲ್ಲಕೆರೆ ಹೋಗೋ ದಾರಿ ಮೊತ್ತ ಫುಲ್ ಜಲ್ಲಿ ಅಂತ ಹೇಳಿದ್ರೆ ಮಕ್ಕಳು ಜಾರಿ ಬಿದ್ದು ಹೋಗ್ತಾರೆ, ಆ ಥರ ಇದೆ. ಒಂದು ಮಳೆ ಹೊಡೆದ್ರೆ ಫುಲ್ ಕಾವೇರಿ ಹೊಳೆ ಹರಿತಾ ಉಂಟು ಅದರಲ್ಲಿ. ಆ ರಸ್ತೆ ಇನ್ನೂ ರೆಡಿಯಾಗಿಲ್ಲ. ಮತ್ತು ನಮ್ಮ ಪ್ರಸಿದ್ಧವಾದ ಅಗಸ್ತೇಶ್ವರ ಟೆಂಪಲ್, ಅದು ನಮಗೆ ಎಲ್ಲರಿಗೂ ಬೇಕಾಗಿದ್ದ ಒಂದು ಟೆಂಪಲ್. ಆ ರೋಡಂತೂ ನೋಡೋಕ್ಕಾಗೋದಿಲ್ಲ, ಅಲ್ಲೋಲ ಕಲ್ಲೋಲಾಗಿದೆ ಆ ರೋಡು. ಅದರಿಂದ ದಯವಿಟ್ಟು ಇದರ ಮೇಲಧಿಕಾರಿಗಳು ನಮಗೆ ಈ ರಸ್ತೆಯನ್ನು ಸರಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ತಿದ್ದೀವಿ. ಸಿದ್ದಾಪುರದ ನಾಗರಿಕ ಬಂಧುಗಳೇ, ಏನಿವತ್ತು ಬುಯ್ಯ ಗ್ರಾಮದ ನೇತಾಜಿ ಬಡಾವಣೆಯಲ್ಲಿ ಅತ್ಯಂತ ಕಡು ಬಡತನದಿಂದ ತೋಟದ ಕಾರ್ಮಿಕರಾಗಿ ಕೆಲಸ ಮಾಡಿದ ಬಹುತೇಕ ಜನರು ಅಲ್ಲಿ ಬಡಾವಣೆಯಲ್ಲಿ ಅವರ ಜೀವನದ ಶ್ರಮದ ಫಲವಾಗಿ ಸಿಕ್ಕಿದಂತ ಹಣದ ಅಲ್ಪ ಸ್ವಲ್ಪ ಹಣವನ್ನ ಕೂಡಿಟ್ಟು ನೇತಾಜಿ ಬಡಾವಣೆಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿರುವುದು ಸಿದ್ದಾಪುರದ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಇರುವ ತಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ನೇತಾಜಿ ಬಡಾವಣೆಯಲ್ಲಿ ಸರಿಸುಮಾರು 40 ಕುಟುಂಬಗಳು ವಾಸವಾಗಿರುವ ಜಾಗದಲ್ಲಿ ಗಂಭೀರವಾದ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ವಾರ್ಡ್ ಸಭೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ನಿರಂತರವಾಗಿ ಪಾಪದ ತಾಯಂದಿರು ಬಂದು, ಆ ಪ್ರದೇಶದ ಯುವಜನ ಮಿತ್ರರು ಬಂದು ಇಲ್ಲಿ ಮನವಿಯನ್ನ ಕೊಟ್ಟರು ಕೂಡ ಯಾವುದೇ ರೀತಿಯ ಸರಿಯಾದ ರೀತಿಯ ವ್ಯವಸ್ಥೆಯನ್ನ ಮಾಡದೆ ಆ ಮನವಿ ಪತ್ರಗಳನ್ನ ಕಸದ ತೊಟ್ಟಿಗೆ ಎಸೆದಂತ ನಾಲಾಯಕ್ ಪಂಚಾಯತ್ ಅಂತ ಹೇಳ್ಬೇಕು. ಇದನ್ನ ನಾಲಾಯಕ್ ಪಂಚಾಯತ್ ನೇರವಾಗಿ ಹೇಳ್ಬೇಕು. ಅಂತ ಪಂಚಾಯಿತಿಯ ವ್ಯವಸ್ಥೆಯ ವಿರುದ್ಧ ನಾವು ಕಳೆದ ಮೊನ್ನೆ ದಿನ ಸಿದ್ದಾಪುರದಿಂದ ಅಲ್ಲಿನ ಯುವಜನತೆಯನ್ನ, ಅಲ್ಲಿನ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತಗೊಂಡು ಸಹಿ ಸಂಗ್ರಹವನ್ನ ಮಾಡಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಈ ಮನವಿಯನ್ನ ಕೊಡುವಂತ ಮುನ್ಸೂಚನೆ ದೊರೆದ ಅವರು ತುರ್ತಾಗಿ ಕುಸು ಅಂತ ಹೇಳಿ ಪಂಚಾಯತ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ, ಆ ಸಂದರ್ಭದಲ್ಲಿ ಪಕ್ಷ ವಿರೋಧ ಪಕ್ಷ ಏನಿಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಕುಸು ಮಾತಾಡಿ ನಾಳೆ ನಮಗೆ ಅವರೆಲ್ಲ ಬಂದ್ರೆ ತೊಂದರೆ ಆಯ್ತದೆ ಅಂತ ಹೇಳಿ ಜನರ ಕಣ್ಣು ಕಟ್ಟಲಿಕ್ಕೋಸ್ಕರ ಸ್ವಲ್ಪ ಸಾಮಗ್ರಿಗಳನ್ನ ಅಲ್ಲಿ ತಗೊಂಡೋಗಿ ಇಳಿಸಿದ್ರು. ಅಲ್ಲಿನ ಯುವಜನರಿಗೆ ಖುಷಿ ಆಯ್ತು, ಅಣ್ಣ ನಮ್ಮ ಸಹಿ ಸಂಗ್ರಹ ಮಾಡಿದ ಪರವಾಗಿ ಅವರು ಐಟಮ್ಗಳನ್ನ ತಂದಾಕಿದ್ದಾರೆ ಅಂತ. ಅದಾದ ಮಾರನೇ ದಿವಸ ರಾತ್ರಿ ಕಳ್ಳರ ತರ ಬಂದು ಅಲ್ಲಿಂದ ಸಾಮಗ್ರಿಗಳನ್ನ ಎತ್ಕೊಂಡು ಬಂದಿದ್ದಾರೆ. ಇದನ್ನ ನಾವು ಖಂಡಿಸಬೇಕಲ್ಲ? ಇದನ್ನ ಖಂಡಿಸಿ ಸಿದ್ದಾಪುರ ಪಂಚಾಯತಿ ಮುಂದೆ ಹೋರಾಟ ಮಾಡಬೇಕಾ ಬೇಡವಾ? ಈ ಹೋರಾಟವನ್ನ ಮುರಿಯಲು ನೆಲ್ಲೆಯಿಂದ ಶತಾಯ ಪಿಡಿಒವನ್ನು ಉಪಯೋಗಿಸಿ ಆ ವಾರ್ಡಿಗೆ ಸಂಬಂಧ ಇಲ್ಲದ ಯಾವುದೋ ಒಂದು ಅಮ್ಮ ಹೋಗಿದ್ದಾರೆ. ಅಲ್ಲಿ ಅವರ ವಾರ್ಡ್ ಕೊಳತು ನಾರ್ತಾ ಇದೆ. 4 ಟರ್ಮ್ ಸಿದ್ದಾಪುರ ಪಂಚಾಯತ್ ಗೂಟ ಹೊಡ್ಕೊಂಡು ಕೂತ ಅಮ್ಮ, ಆ ಅಮ್ಮ ಹೋಗಿ ಅಲ್ಲಿ ನಾಳೆ ಬಳ್ಳ ಬರಿವಕ್ಕ, ನಾಳೆ ತೆಂಜು ಬರಿವಕ್ಕ ಅಂತ ಹೇಳಿ ನಮ್ಮ ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು. ನಮ್ಮ ಜನ ಸ್ಪಷ್ಟವಾದ ಒಂದು ತೀರ್ಮಾನ ಆ ದಿವಸ ನಮ್ಮ ಜನಗಳು ತಗೊಂಡ್ರು. ಅಲ್ಲಿ ನಿಮ್ಮ ಆಮಿಷಗಳಿಗೆ, ನಿಮ್ಮ ಒತ್ತಡಗಳಿಗೆ ಇದಕ್ಕೆ ಯಾವುದಕ್ಕೂ ಮಳೆಯೋದಿಲ್ಲ, ಸಿದ್ದಾಪುರ ಪಂಚಾಯತಿಗೆ ನಾವು ಬಂದೇ ಬರ್ತೇವೆ ಅಂತ ಹೇಳುವಂತ ನಿಟ್ಟಿನಲ್ಲೇ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ಹೋರಾಟಕ್ಕೆ ಎಲ್ಲರೂ ಪಕ್ಷ ಭೇದವನ್ನು ಆಗಲೇ ಹೇಳಿದ್ದೀನಿ, ನಾನು ಒಂದು 15 ದಿವಸದೊಳಗೆ ಮಾಡ್ತೇನೆ. ಆದರೂ ದೀರ್ಘ ಏನಾದರೂ ಒಂದು ಕಾಲಾವಕಾಶ ಬೇಕು ಅಂತ ಹೇಳಿದ್ರೆ 1 ತಿಂಗಳು ಅಂತ ಕೇಳಿದ್ದೀನಿ. ಅದರೊಳಗೆ ನಾವು ಮಾಡಿಕೊಡ್ತೇವೆ 15 ದಿವಸದೊಳಗೆ. ನಿಮಗೂ ಹೇಳಿದ್ದೀನಲ್ಲಮ್ಮ 15 ದಿವಸದೊಳಗೆ ನಾವು ಮಾಡಿಕೊಡ್ತೀವಿ ಅಂತ. ಆ್ಯಕ್ಷನ್ ಪ್ಲ್ಯಾನಲ್ಲಿ ಆಲ್ರೆಡಿ ಇದೆ, ಅದನ್ನು ಮಾಡಿದ್ದಾರೆ ಅಧ್ಯಕ್ಷರು, ನಿಮ್ಮ ವಾರ್ಡ್ ಸದಸ್ಯರು ಹಾಗೂ ಅಧ್ಯಕ್ಷರು ತಮ್ಮ ಕ್ರಿಯಾ ಯೋಜನೆಯಲ್ಲಿ ಇಟ್ಟಿದ್ದಾರೆ ಕಾಮಗಾರಿ 1.5 ಲಕ್ಷ ಮೋಟ್ರ್ ಮತ್ತು ಸ್ಟಾರ್ಟರ್ ಅಳವಡಿಕೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಮಾಡಿಕೊಡ್ತೇವೆ. ಇನ್ನೊಂದು ಮೇಡಮ್, ಅಲ್ಲಿ ಪೈಪ್ ಲೈನ್ ಕೆಲವು ಮನೆಗಳಿಗೆ ಹೋಗಿಲ್ಲ, ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅದನ್ನು ಕೂಡ ನೋಡಿದಾರಲ್ಲ ಮೇಡಮ್, ಪರಿಶೀಲನೆ ಮಾಡಿದ್ದಾರೆ. ಅದನ್ನು ಕೂಡ ನೀವು ಅದನ್ನ ಹೇಳಿದ್ದೇನೆ. ಶನಿವಾರ ಪುನಃ ಬರ್ತೇನೆ. JJM ಅವ್ರನ್ನ ಕರ್ಕೊಂಡು 100 ಮೀಟರ್ ಹಾಕಿದಾರಂತೆ. ಅದೇ ಇಂಜಿನಿಯರ್ನ ಕರ್ಕೊಂಡು JJM ಇಂಜಿನಿಯರ್ನೇ ಕರ್ಕೊಂಡು ಬರ್ತೇನೆ ಇಬ್ಬರನ್ನ. ಶನಿವಾರ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಅವರಿಗೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ನಾಪಕ್ಲಿವಿನ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ನೂತನ ವರ್ಷಾಚರಣೆಯನ್ನು ವೈವಿಧ್ಯಮಯವಾಗಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು.
ನಾಪೋಕ್ಲು ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ನೂತನ ವರ್ಷಾಚರಣೆಯನ್ನು ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಅಂಗನವಾಡಿ ಸಲಹಾ ಸಮಿತಿ ಅಧ್ಯಕ್ಷರಾದ ಸೋನಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಅಂಗನವಾಡಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ತರಕಾರಿಗಳ ಬಳಕೆ ಹಾಗೂ ಉಪಯೋಗಗಳ ಬಗ್ಗೆ ನೃತ್ಯ ರೂಪಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದ ಅತಿಥಿಗಳಾಗಿ ಕೊಳಕೇರಿ ಗ್ರಾಮದ ಕಾಫಿ ಬೆಳೆಗಾರ ಕುಂಡಿಯೊಳಂದ ಬಿಪಿನ್ ಮತ್ತು ತಾಲೂಕು ಸ್ತ್ರೀ ಶಕ್ತಿ ಗುಂಪಿನ ಕಾರ್ಯದರ್ಶಿ ಅನಿತಾ ಹಾಗೂ ಪ್ರಮುಖರು ಭಾಗವಹಿಸಿದ್ದರು. ಹಾಗೂ ಕೇಕ್ ಕತ್ತರಿಸಿದ ದಿನದ ಮಹತ್ವದ ಬಗ್ಗೆ ಮಾತನಾಡಿ ತಮ್ಮ ಅನಿಸಿಕೆಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಮಕ್ಕಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮವನ್ನು ಅಂಗನವಾಡಿ ಕಾರ್ಯಕರ್ತೆ ಭಾಗವತಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಈ ಸಂದರ್ಭ ಸ್ತ್ರೀ ಶಕ್ತಿ ಕಲಾ ಗುಂಪಿನ ಹಾಗೂ ಬಾಲ ವಿಕಾಸ ಸಮಿತಿ ಸದಸ್ಯರು, ಪೋಷಕರು ಉಪಸ್ಥಿತರಿದ್ದರು. My name is Mohammed Shahid. This is vegetables beetroot. Beetroot is healthy for our body. Thank you. Happy New Year, everyone. I am cauliflower. Cauliflower color green and white. Cauliflower color vegetable. Thank you all. My name is Divan Ponnappa. Today we are celebrating New Year and vegetable activity. Happy New Year, dear all. I made a carrot shape. Carrot is a vegetable. Carrot is a sweet in taste. It grows underground. Carrot is a orange in color. Carrot is a vitamin A. Eating carrot helps our eyes, skin, heart, blood sugar. We use carrot for different purposes. Example, making halwa, paisa, sambar, salad. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಶಿವಮೊಗ್ಗದ ಶಿರಾಳಕೊಪ್ಪದಲ್ಲಿ ಅಭಿನೀತ ಚಾರಿಟಬಲ್ ಟ್ರಸ್ಟ್ ಹಾಗೂ ಫ್ಯಾಷನ್ ದಿವಾ ವತಿಯಿಂದ ಐಕಾನ್ ಆಫ್ ಇಂಡಿಯಾ 2025 ಸೀಸನ್ 11 ಅದ್ದೂರಿಯಾಗಿ ನಡೆಯಿತು. ಅಭಿನೀತ ಚಾರಿಟಬಲ್ ಟ್ರಸ್ಟ್ ಹಾಗೂ ಫ್ಯಾಷನ್ ದಿವಾ ವತಿಯಿಂದ ಶಿವಮೊಗ್ಗದ ಶಿರಾಳಕೊಪ್ಪದಲ್ಲಿ ಐಕಾನ್ ಆಫ್ ಇಂಡಿಯಾ 2025 ಸೀಸನ್ 11 ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ 120ಕ್ಕೂ ಅಧಿಕ ಸ್ಪರ್ಧಿಗಳು ರಾಜ್ಯದ ನಾನಾ ಮೂಲೆಗಳಿಂದ ಭಾಗವಹಿಸಿದ್ದರು. ಇದರಲ್ಲಿ ಮಿಸ್ಟರ್ ಕೆಟಗರಿಯಲ್ಲಿ ಮಿಥುನ್ ಡಿಎಸ್ ಮಡಿಕೇರಿಯಿಂದ ಭಾಗವಹಿಸಿ ಐಕಾನ್ ಆಫ್ ಇಂಡಿಯಾ ಸೀಸನ್ 11ರ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೈಭವ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಶಿವಣ್ಣ ವೈಭವ್ ಮತ್ತು ವೈಭವ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ರೂಪಾ ಶಿವಣ್ಣ ವೈಭವ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಫ್ಯಾಷನ್ ದಿವಾ ಸಂಸ್ಥಾಪಕರಾದ ಶಿವಕುಮಾರ್ ಎಂಎನ್ ಮತ್ತು ಅಭಿನೀತ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀಮತಿ ಡಾಕ್ಟರ್ ರಮಾ ಹನುಮಂತರಾಯಪ್ಪನವರು ಹಾಜರಿದ್ದರು. ಹಾಗೂ ಫ್ಯಾಷನ್ ದಿವಾ ಸದಸ್ಯರಾದ ಜೆಕೆ ಪೂಜಾರಿ ಅಥರ್ವ, ಪ್ರಿಯಾಂಕಾ ಮಲ್ಲಿಕಾರ್ಜುನ್, ಸಚಿನ್, ಸೈಯದ್ ಪ್ರಿನ್ಸ್, ಕೊರಿಯೋಗ್ರಾಫರ್ ಆಗಿ ಶಾದಬ್ ಖಾನ್, ಹರ್ಷಿತಾ ಅಂಗಡಿ, ಅರ್ಬಜ್ ಖಾನ್ ಕಾರ್ಯನಿರ್ವಹಿಸಿದರು. ತೀರ್ಪುಗಾರರಾಗಿ ಇಂಟರ್ನ್ಯಾಷನಲ್ ಮಾಡೆಲ್ ಅರುಂಧತ್ ಲಾಲ್ ಮತ್ತು ಬಿಂದು ಜಗದೀಶ್ ಕಾರ್ಯನಿರ್ವಹಿಸಿದರು. ನಿರೂಪಣೆಯನ್ನ ಸ್ಫೂರ್ತಿ ಸುರೇಶ್ ನೆರವೇರಿಸಿದರು.
ಸಂಗಮಕ್ಕಾಗಿ ಸುಪ್ರೀತಾ ಎಲ್ಎನ್, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಂಪ್ಯೂಟರ್ ಲ್ಯಾಬ್ ಅನ್ನು ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಉದ್ಘಾಟಿಸಿದರು. ಶಿವಮೊಗ್ಗದ ಶಿರಾಳಕೊಪ್ಪದಲ್ಲಿ ಐಕಾನ್ ಆಫ್ ಇಂಡಿಯಾ 2025 ಸೀಸನ್ 11ರಲ್ಲಿ ಮಡಿಕೇರಿಯಿಂದ ಮಿಥುನ್ ಡಿಎಸ್ ಭಾಗವಹಿಸಿ ಐಕಾನ್ ಆಫ್ ಇಂಡಿಯಾ ಸೀಸನ್ 11ರ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಸಿದ್ದಾಪುರ ಸಮೀಪದ ಗುಹ್ಯ ವಾರ್ಡ್ನ ನೇತಾಜಿ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಖಾಲಿ ಕೊಡ ಹಿಡಿದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಕಪ್ಪ.